ತುಂಬಾನೇ ಖುಷಿ ಪಡ್ತಿದ್ದೆ. ಆದ್ರೆ ಮೂರನೇವರಿಂದ ಈ ವಿಷಯ ತಿಳ್ಕೊಳ್ಳೋ ಹಾಗಾಯ್ತಲ್ವಾ, ಅದಕ್ಕಾಗಿನೇ ಸ್ವಲ್ಪ ಬೇಜಾರು ಮಗಳೇ ಅಂತ. ಹಾಗೆ ಜೈಶಂಕರ್ ಹೇಳ್ತಿರ್ಬೇಕಾದ್ರೆ, ಡ್ಯಾಡು ಅದು ಏನಾಯ್ತು ಗೊತ್ತಾ ಡ್ಯಾಡ್, ಅದು ಯಾಕೆ ಹೇಳಿಲ್ಲ ಅಂತಂದ್ರೆ ಅಂತ ಚಾರು ಹೇಳಕ್ ಬಂದವಾಗ ಆಗ ರಾಮಾಚಾರಿ ಕಣ್ಸನೆ ಮಾಡ್ಬಿಟ್ಟು ಹೇಳ್ಬಿಡಿ ಅಂತ ಹೇಳ್ತಾನೆ. ಆಗ ಚಾರು ಸರಿ ಇರ್ಲಿ ಪರವಾಗಿಲ್ಲ ಬಿಡಿ ಡ್ಯಾಡ್, ಹೇಗಿದ್ರು ಕೂಡ ವಿಷಯ ಗೊತ್ತಾಯ್ತಲ್ವಾ. ಅಂದ್ಮೇಲೆ ಇನ್ನ ಒಂದ್ ವಿಷಯ ಡ್ಯಾಡ್, ನಾನ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡಕ್ಕೆಲ್ಲ ಕಲ್ತ್ ಬಿಟ್ಟಿದೀನಿ. ನಿಮ್ಗೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಅಂತಂದ್ರೆ ತುಂಬಾನೇ ಇಷ್ಟ ತಾನೇ, ನನ್ ಕೈಯಾರನೆ ನಾನೇ ಮಾಡಿದೀನಿ, ಇರಿ ತಗೋಬರ್ತೀನಿ ಅಂತ ಹೇಳ್ಕೊಂಡು ಚಾರು ಅಲ್ಲಿಂದ ಎದ್ದೋಗ್ಬಿಟ್ರೆ, ಈ ಕಡೆ ಜೈಶಂಕರ್ ಮಾತ್ರ ಅಳಿಯಂದ್ರೆ ನೀವು ನನ್ ಮಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಿದ್ದೀರಾ ನೋಡಿ, ಏನ್ ಸಹಾಯ ಬೇಕಿದ್ರು ಸಂಕೋಚ ಇಲ್ದೆ ಕೇಳಿ ಅಂತ. ಹಾಗೆ ಜೈಶಂಕರ್ ಹೇಳ್ತಿರ್ಬೇಕಾದ್ರೆ ಆಗ ಚಾರು ಅಲ್ಲಿಗೆ ಬಂದ್ಕೊಂಡು ಅದ್ರ ಅವಶ್ಯಕತೆ ಇಲ್ಲ ಡ್ಯಾಡ್, ಈ ಮನೆಯವ್ರ ಪ್ರೀತಿ ಮುಂದೆ ಶ್ರೀಮಂತಿಗೆ ಯಾವ ಲೆಕ್ಕಕ್ಕೂ ಬರಲ್ಲ ಡ್ಯಾಡ್. ನೋಡಿ ಈ ಚಕ್ಲಿ ನಿಮ್ಗೆ ಇಷ್ಟ ಅಲ್ವಾ, ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ, ನಾನೇ ನನ್ ಕೈಯಾರನೆ ಮಾಡಿರೋದು ಅಂತ ಚಾರು ಕೊಟ್ಟವಾಗ ಅವಾಗ ಅವ್ರು ಅದನ್ನ ತಿನ್ಕೊಂಡು ತುಂಬಾನೇ ಚೆನ್ನಾಗಿ ಮಾಡಿದ್ಯಾ, ಅಲ್ಲ ಮಗಳೇ ಏನೇನೋ ಅಡ್ಗೆ ಮಾಡೋದೆಲ್ಲ ಕಲ್ತ್ ಬಿಟ್ಟಿದ್ಯಾ, ನಿನ್ನ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ, ಈ ಮನೆಯವ್ರು ಏನೇನೋ ಹೇಳ್ಕೊಟ್ಟಿದಾರಲ್ಲ ಅಂತ ಜೈಶಂಕರ್ ಹೇಳ್ತಿರ್ಬೇಕಾದ್ರೆ, ಡ್ಯಾಡ್ ನಾನು ಕಲಿಯೋ ಅವಶ್ಯಕತೆನೇ ಇಲ್ಲ, ಯಾಕಂತಂದ್ರೆ ಈ ಮನೆಯವ್ರ ಪ್ರೀತಿನೇ ಅಂತದ್ದು, ಅವ್ರು ನನ್ನ ಹತ್ರನೇ ನಿಂತ್ಕೊಂಡ್ರೆ ಸಾಕು ಎಲ್ಲದನ್ನು ನಾನು ಹಾಗೇನೆ ಕಲ್ತ್ಕೊಂಡ್ ಬಿಡ್ತೀನಿ ಅಂತ ಚಾರು ಮತ್ತೆ ಜೈಶಂಕರ್ ರಾಮಾಚಾರಿ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಜಾನಕಮ್ಮ ಮತ್ತೆ ಮುರಾರಿ ಬಂದ್ಬಿಡ್ತಾರೆ. ಏನ್ ಬೀಗ್ರೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ ಸಡನ್ ಆಗಿ ಅಂತ ಜಾನಕಮ್ಮ ಕೇಳ್ತಿರ್ಬೇಕಾದ್ರೆ, ಅದ ಮಗಳು ಕಡೆಯಿಂದ ಸಂತೋಷದ ವಿಷಯ ಇದೆ ಅಂತ ಗೊತ್ತಾಯ್ತು, ಹಾಗೆ ಮಾತಾಡ್ಸ್ಕೊಂಡು ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಜೈಶಂಕರ್ ಹೇಳ್ತಾರೆ. ಸಂತೋಷ, ಇಂಥ ಸಂತೋಷ ಸಮಯದಲ್ಲಿ ಚಾರುಗೆ ಸ್ವೀಟ್ ತಿನ್ಸಿದಿದ್ರೆ ಹೇಗೆ, ಚಾರು ಸ್ವೀಟ್ ತಿನ್ನಮ್ಮ ಅಂತ ಹೇಳ್ಕೊಂಡು ಸ್ವೀಟ್ ತಿನ್ಸಕ್ಕಂತ ಹೋಗ್ತಾರೆ. ಆಗ ನಿಲ್ಸಿ ಬೀಗ್ರೆ ಅಂತ ಜಾನಕಮ್ಮ ಹೇಳ್ಬಿಡ್ತಾರೆ. ಯಾಕೆ ನನ್ ಮಗಳಿಗೆ ನಾನು ಸ್ವೀಟ್ ತಿನ್ನಿಸ್ಬಾರ್ದ ಅಂತ ಜೈಶಂಕರ್ ಕೇಳ್ತಿರ್ಬೇಕಾದ್ರೆ, ನೋಡಿ ಸಿಹಿಯನ್ನು ಕೈ ಆಗುತ್ತೆ, ನೀವು ತಗೊಬಂದಿರೋ ಸ್ವೀಟ್ ಅಲ್ಲಿ ಏನಾದ್ರೂ ವಿಷ ಬೆರ್ತೋಗಿ ಆಮೇಲೆ ಅದಕ್ಕೆ ಹೊಟ್ಟೆಲಿರೋ ಮಗು ಸತ್ತೋಗ್ಬಿಟ್ರೆ ಅಂತ ಮುರಾರಿ ಹೇಳ್ತಿರ್ಬೇಕಾದ್ರೆ ಆಗ ರಾಮಾಚಾರಿ ಮತ್ತೆ ಜೈಶಂಕರ್ಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಇನ್ನ ಒಂದ್ ಕಡೆ ಮಾನ್ಯತೆ ಅಂಡ್ ಗ್ಯಾಂಗ್ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ಮುಂದಿನ ಶನಿವಾರನೇ ರಾಮಾಚಾರಿ ಸಾವು, ಅದು ಈ ಆಯುಧದಿಂದಾನೇ ಅಂತ. ಹಾಗೆ ಮಾನ್ಯತೆ ಹೇಳ್ತಿರ್ಬೇಕಾದ್ರೆ, ಅಲ್ಲ ಈ ಗನ್ನಿಂದಾನೇ ಒಂದೇ ಸರಿಗೆ ಅವನಿಗೆ ಶೂಟ್ ಮಾಡ್ಬಿಡ್ಬಹುದಲ್ಲ, ಈ 3 ಚಾಕುನಿಂದಾನೇ ಅವನ್ನ ಯಾಕೆ ಸಾಯಿಸ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಜಿಕೆ ಕೇಳ್ತಿರ್ಬೇಕಾದ್ರೆ, ನೋಡು ಒಂದೇ ಸರಿಗೆ ಗನ್ನಿಂದ ಸಾಯಿಸ್ಬಿಟ್ರೆ ಅವನು ಒಂದೇ ಸರಿಗೆ ಅವನ್ ಪ್ರಾಣ ಹೋಗ್ಬಿಡುತ್ತೆ, ಅವನು ನನಗ್ ಮಾಡಿರೋದು ಮೋಸ ಅನ್ಯಾಯ 1 2 ಹೇಗೆ ನಾನು ಆ ಮನೆಯಲ್ಲಿ ರಾಣಿ ತರ ಇದ್ದೆ, ಜೈಲು ಪಾಲು ಆಗೋ ಹಾಗೆ ಮಾಡ್ಬಿಟ್ಟು ಈ ಬೀದಿ ಈಗ ನನ್ನನ್ನ ತಿರುಗೋ ಹಾಗೆ ಮಾಡಿದಾನಲ್ವಾ, ಅವನಿಗೆ ಅರೆ ಬರೆ ಪ್ರಜ್ಞೆ ಇರೋ ಹಾಗೇನೆ ಹಾಗೆ ಚೆನ್ನಾಗಿ ಚುಚ್ಚು ಬಿಟ್ಟು ನನ್ನ ನೋವು ಮನ್ಸಲ್ಲಿರೋದ್ನೆಲ್ಲ ಅವನಿಗೆ ಹೇಳ್ಕೋಬೇಕು, ಅದಕ್ಕಾಗಿನೇ ಇಷ್ಟೊಂದು ಚಾಕು ಅಂತ ಮಾನ್ಯತೆ ಹೇಳ್ತಿರ್ಬೇಕಾದ್ರೆ, ಗೊತ್ತಾಯ್ತು ನೀವು ಇಷ್ಟೊಂದ್ ದೊಡ್ಡ ಪ್ಲಾನ್ ಮಾಡ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಆಗ ಜಿಕೆ ಹೇಳ್ತಿರ್ಬೇಕಾದ್ರೆ, ಬನ್ನಿ ಆ ರಾಮಚಾರಿನ ಹೇಗೆ ಚುಚ್ಚಿ ಸಾಯಿಸೋದು ಅಂತ ನಾವು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಕೊಂಡು ಒಬ್ಬೊಬ್ರು ಒಂದೊಂದು ಚಾಕುನು ತಗೊಂಡು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಜೈಶಂಕರ್ ಮಾತ್ರ ತುಂಬಾನೇ ಗಾಬರಿ ಆಗ್ಬಿಟ್ಟು, ಅಲ್ಲ ನೀವ್ ಏನ್ ಮಾತಾಡ್ತಿದ್ರ, ನಾನು ನನ್ ಮಗಳಿಗೆ ಸ್ವೀಟ್ ತಿನ್ನಿಸ್ಬಾರ್ದ, ಅವಳ ತಂದೆ ನಾನು, ಅಲ್ಲ ಇವನ್ ಬೇರೆ ನೀವು ತಂದಿರೋ ಸ್ವೀಟ್ ಅಲ್ಲಿ ವಿಷ ಇರ್ಬೋದು ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿದ್ದಾನೆ, ಹೆತ್ತ ತಂದೆ ನಾನೇನೆ ವಿಷ ಹಾಕ್ತೀನ, ಯಾಕೆ ನೀವು ಈ ತರ ಅನುಮಾನದಿಂದ ನೋಡ್ತಿದ್ದೀರಾ ಅಂತ ಜೈಶಂಕರ್ ಹೇಳ್ತಿರ್ಬೇಕಾದ್ರೆ, ನೋಡಿ ನೀವ್ ಎಷ್ಟು ಮಾತಾಡಿದ್ರು ಅಷ್ಟೇ, ಯಾವ್ದೇ ಕಾರಣಕ್ಕೂ ನೀವು ಮಾತ್ರ ತಂದಿರೋ ಸ್ವೀಟ್ ಅನ್ನ ನನ್ ಸೊಸೆ ಚಾರುಗೆ ತಿನ್ಸೋ ಹಾಗಿಲ್ಲ ನೀವು, ಅವಳಿವಾಗ ನಮ್ ವಂಶದ ಕುಡಿನ ತನ್ನ ಹೊಟ್ಟೆಯಲ್ಲಿ ಹೊತ್ಕೊಂಡಿದ್ದಾಳೆ, ಅವಳಿಗೆ ಏನೇ ಆಗೋಕು ನಾವು ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಜಾನಕಮ್ಮ ಹೇಳ್ತಿರ್ಬೇಕಾದ್ರೆ, ಆದ್ರೆ ಜೈಶಂಕರ್ ಮಾತ್ರ, ಅಲ್ಲ ಈ ಮನೇಲಿ ನನ್ ಮಗಳು ತುಂಬಾ ನೆಮ್ಮದಿಯಾಗಿ ಖುಷಿಯಾಗಿ ಇದ್ದಾಳೆ ಅಂತ ನಾನ್ ಅನ್ಕೊಂಡ್ರೆ, ಇಲ್ಲಿ ನೋಡಿದ್ರೆ ಏನೇನೋ ಆಗ್ತಿದೆಯಲ್ಲ, ಹೇಳಮ್ಮ ಚಾರು ನನ್ಗೊಂದ್ ಮಾತು ಹೇಳು, ಈ ಮನೇಲಿ ನೀನು ಖುಷಿಯಾಗಿದ್ಯಾ, ನೀನ್ ಸಂತೋಷವಾಗಿ ಇದೆಯಾ ಅಂತ ಜೈಶಂಕರ್ ಕೇಳ್ತಿರ್ಬೇಕಾದ್ರೆ ಆಗ ಚಾರು ಮಾತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ಮುಖ ನೋಡ್ಕೊಂಡಿರ್ತಾಳೆ. ಆಗ ಅಮ್ಮ ಏನಮ್ಮ ಇದೆಲ್ಲ, ಯಾಕಮ್ಮ ಇವಾಗ ಇದೆಲ್ಲ ಅಂತ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ, ಇನ್ಯಾವಾಗೋ ಹೇಳ್ಬೇಕು, ಎಲ್ಲ ಮುಗ್ದೋದ್ಮೇಲ ನಿನ್ನೆ ಆಗಿರೋದೇ ಸಾಕಾಗಿಲ್ವಾ ಅಂತ ಜಾನಕಮ್ಮ ಕೇಳ್ತಿರ್ಬೇಕಾದ್ರೆ, ಅಲ್ಲ ಏನಾಯ್ತು ಅಂತ ನೀವೆಲ್ಲ ಮಾತಾಡ್ತಿದ್ರ, ಹೆತ್ತ ತಂದೆ ತಾಯಿ ಯಾವತ್ತಾದ್ರೂ ಮಕ್ಕಳಿಗೆ ವಿಷ ಹಾಕ್ತಾರಾ ಅಂತ ಜೈಶಂಕರ್ ಕೇಳ್ತಿರ್ಬೇಕಾದ್ರೆ, ನೋಡಿ ನಿನ್ನೆವರೆಗೂ ನಾವು ಕೂಡ ಅದೇ ಅನ್ಕೊಂಡಿದ್ವಿ, ಆದ್ರೆ ನೀವು ನಿಮ್ಮ ಹೆಂಡತಿ ಇಲ್ಲಿಗೆ ಬಂದೋದ್ಮೇಲೆ ಎಲ್ಲದನ್ನು ಕೂಡ ಉಲ್ಟಾ ಪಲ್ಟಾ ಆಗೋಗಿದೆ ಅಂತ ಜಾನಕಮ್ಮ ಹೇಳ್ತಿರ್ಬೇಕಾದ್ರೆ, ಏನು ಅವಳು ಇಲ್ಲಿಗೆ ಬಂದಿದ್ದಾಳ ಅಂತ ಆಗ ಜೈಶಂಕರ್ ಕೇಳ್ಬಿಡ್ತಾರೆ. ಹೌದು, ನನ್ ಸೊಸೆ ಬಸ್ರಿ ಅಂತ ಅಂದ್ಮೇಲೆ ಅವಳು ತನ್ನ ತಾಯಿನ ನೋಡ್ಕೋಬೇಕು ಅಂತ ತುಂಬಾನೇ ಆಸೆ ಪಟ್ಲು, ರಾಮಾಚಾರಿನೇ ಹೋಗ್ಬಿಟ್ಟು ಕರ್ಕೊ ಬಂದ, ಅವ್ರನ್ನು ಚಾರು ಹತ್ರನೇ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು, ಅದಾದ ನಂತರ ಹೋಗುವಾಗ ಅವಳ ಹೊಟ್ಟೆಲಿರೋ ಮಗು ಚೆನ್ನಾಗಿ ಬೆಳಿಬೇಕು, ಈ ಮದ್ದಿನ ಪುಡಿನ ಅವಳ ಹಾಲಲ್ಲಿ ಬೆರೆಸ್ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟೋದ್ರು, ಅವ್ರ ತಾಯಿ ಪ್ರೀತಿಯಿಂದ ಕೊಟ್ಟೋಗಿರೋದಲ್ವಾ ಅಂತ ಹೇಳ್ಕೊಂಡು ನಾನು ಅದನ್ನ ಹಾಲಿನಲ್ಲಿ ಬೆರೆಸಿ ಕೊಟ್ಟಿದ ತಕ್ಷಣನೇ ಚಾರು ಕುಡಿದು 10 ನಿಮಿಷಕ್ಕೆ ಹೊಟ್ಟೆ ನೋವಿಂದ ಅವಳು ತುಂಬಾನೇ ಒದ್ದಾಡ್ಬಿಟ್ಲು, ಆಗ ನನ್ ಮಗ ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟ ಅಂತ ಜಾನಕಮ್ಮ ಹೇಳ್ತಿರ್ಬೇಕಾದ್ರೆ, ಈಗ ಮುರಾರಿ ಮಾತ್ರ, ಹೌದು ಆವಾಗ ನಿಮ್ ಹೆಂಡತಿ ಡಾಕ್ಟರ್ಗೂ ಕೂಡ ಫೋನ್ ಮಾಡಿ ಯಾವ್ದೇ ಕಾರಣಕ್ಕೂ ಮಗುನ ಉಳಿಸ್ಬೇಡಿ ಅಂತ ಡಾಕ್ಟರ್ಗೂ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಮುರಾರಿ ಹೇಳ್ತಾನೆ. ಆಗ ದೇವ್ರು ದೊಡ್ಡವನು, ಏನೂ ಆಗದೆ
ಮಗು ಮತ್ತೆ ನನ್ ಸೊಸೆ ಇಬ್ರು ಕೂಡ ಪ್ರಾಣಾಪಾಯದಿಂದ ಇವಾಗ ಮನೆಗೆ ಇವಾಗಷ್ಟೇ ಬಂದಿದ್ದಾರೆ. ಅದು ಅಲ್ಲದೆ ಎಲ್ಲಿ ತನ್ನ ಹೆಂಡತಿಗೆ ಏನಾಗುತ್ತೇನೋ ಅಂತ ರಾಮಾಚಾರಿನೂ ಕೂಡ ಮನೆಯಿಂದನೇ ಕೆಲಸ ಮಾಡ್ತಿದ್ದಾರೆ. ಈ ತರ ನಾವು ನಮ್ ಚಾರುನ ಚೆನ್ನಾಗಿ ನೋಡ್ಕೊಂತ ಇರ್ಬೇಕಾದ್ರೆ ಇನ್ನ ಯಾವ ಕಡೆಯಿಂದ ಏನಾಗುತ್ತಂತ ನಾವು ಕಷ್ಟನೇ ಪಟ್ಟುಕೊಂಡು ತುಂಬಾನೇ ಚೆನ್ನಾಗಿ ಅವಳನ್ನ ನೋಡ್ಕೊಂತ ಇದೀವಿ. ಹಾಗಾಗಿ ಭಯದಿಂದ ಈ ತರ ಮಾತಾಡ್ತಿದೀನಿ ಬೀಗ್ರೆ ಅಂತ ಜಾನಕಮ್ಮ ಹೇಳ್ತಾರೆ. ಇನ್ನ ಒಂದ್ ಕಡೆ ಮಾನ್ಯತೆ ಅಂಡ್ ಗ್ಯಾಗ್ ಮಾತ್ರ ರಾಮಾಚಾರಿ ಒಂದು ಸ್ಟ್ಯಾಚ್ಯೂನ ಹಿಡ್ಕೊಂಡು ರಾಮಾಚಾರಿಗೆ ಯಾವ ತರ ಶೂಟ್ ಮಾಡ್ಬೇಕು, ಅದಾದ ನಂತರ ಅವನ್ನ ಹೇಗೆ ಚಾಕುವಿನಿಂದ ಚುಚ್ಚಿ ಸಾಯಿಸ್ಬೇಕು ಅಂತ ಎಲ್ಲದನ್ನು ಕೂಡ ಹಾಗೆ ಪ್ರಾಕ್ಟೀಸ್ ಮಾಡ್ಕೊಂತ ಇರ್ಬೇಕಾದ್ರೆ ಆಗ ಜಿಕೆ ಬಂದ್ಬಿಟ್ಟು, ನೋಡಿ ನೀವೆಲ್ಲ ಈ ತರ ಇವಾಗ ಫೈರ್ ಮಾಡೋದು ಅದಾದ ನಂತರ ಚಾಕುವಿನಿಂದ ಚುಚ್ಚಿ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಅಷ್ಟೋ ತನಕ ರಾಮಾಚಾರಿಯನ್ನು ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗದೆ ಕಡ್ಲೆಪುರಿಕ್ಕಿಂತ ಕೂತ್ಕೊಂಡಿರ್ತಾನೆ ಅಂತ ನೀವಂತ ಅನ್ಕೊಂಡಿದ್ದೀರಾ ಅಂತ ಜಿಕೆ ಕೇಳ್ತಿರ್ಬೇಕಾದ್ರೆ, ಹೌದಲ್ವಾ ಇವಾಗ ಹಾಗಾದ್ರೆ ನಾವು ಈ ಗೊಂಬೆನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರಲ್ಲ, ಹಾಗಾದ್ರೆ ನೀನೇನೆ ಬಾ ಜೀವಂತವಾಗಿ ನೀನೇನೆ ಇದೀನಿ ಅಲ್ಲ, ನಿನ್ನೆ ರಾಮಾಚಾರಿ ಅಂತ ಅನ್ಕೊಂಡು ನಿನ್ ಜೊತೆಗೇನೆ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಜಿಕೆನ ಹಿಡ್ಕೊಂತಾರೆ. ಈ ಕಡೆ ಜೈಶಂಕರ್ ಮಾತ್ರ ತುಂಬಾನೇ ಬೇಜಾರು ಬಿಟ್ಟು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ, ಇಷ್ಟೆಲ್ಲ ಆಗಿದೆ ಅಂತ ನನ್ಗೆ ಗೊತ್ತೇನೆ ಇರ್ಲಿಲ್ಲ, ಇದುವರೆಗೂ ನಾನು ಅವಳು ಜೈಲಲ್ಲೇನೆ ಕೊಳಿತ ಬಿದ್ದಿದ್ದಾಳ ಅಂತ ಅನ್ಕೊಂಡೆ, ಅವಳು ಆಚೆ ಬಂದಿರೋದು ನನ್ಗೆ ಗೊತ್ತೇನೆ ಇಲ್ಲ, ಜೈಲಲ್ಲಿ ಇರ್ಬೇಕಾದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ಲು, ನನ್ಗೆ ಬೇಲ್ ಕೊಡ್ಸಿ ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ಲು, ಆದ್ರೆ ಇನ್ನ ಯಾವತ್ತೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡೋಕೆ ಬರ್ಬೇಡ ಅಂತ ನಾನು ಬೈದು ಅವಳಿಗೆ ಬುದ್ಧಿ ಹೇಳಿದೆ. ಇವಾಗ ನೋಡಿದ್ರೆ ಅವಳು ಜೈಲಿಂದ ಅವಳನ್ನ ಯಾರು ಬಿಡಿಸಿ ಅವಳನ್ನ ಈಚೆ ಕರ್ಕೊ ಬಂದಿದ್ದಾರೆ ಅಂತಂದ್ರೆ ಅವಳಿಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ ಅಂತಾನೆ ಆಯ್ತು. ಯಾಕಳಿ ಅಂದ್ರೆ ಇಷ್ಟಾದ್ರೂ ಈ ವಿಷಯನ ನನ್ನ ಹತ್ರ ಹೇಳಿಲ್ಲ ಅಂತ ಜೈಶಂಕರ್ ಕೇಳ್ತಾ ಇರ್ಬೇಕಾದ್ರೆ, ಇಲ್ಲ ಮಾವ ನಿಮ್ಮ ಹತ್ರ ಹೇಳಿಲ್ಲ ನಾವು ಅಂತ ರಾಮಾಚಾರಿ ಹೇಳ್ತಾನೆ. ಒಂದ್ ವೇಳೆ ನೀವು ಹೇಳಿದ್ರೆ ಅದಾಗ್ಲೇನೆ ಅವಳನ್ನ ಗನ್ ತಗೊಂಡು ಶೂಟ್ ಮಾಡ್ಬಿಡ್ತಾ ಇದ್ದೆ ಅಂತ ಜೈಶಂಕರ್ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ಮಾವ ನೀವು ಈ ತರ ಕೋಪ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಮಾಡ್ಬಿಡ್ತೀರಾ ಅಂತಾನೆ ನಾನು ಹೇಳಿರ್ಲಿಲ್ಲ, ಅದಾದ ನಂತರ ಚಾರು ಮೇಡಮ್ಗೆ ಅಮ್ಮನೂ ಇಲ್ದೇ ಇರೋಗಾಗುತ್ತೆ, ಅಪ್ಪನೂ ಕೂಡ ಅವರಿಂದ ದೂರ ಆಗ್ತಾರಲ್ವಾ, ಹಾಗಾಗಿ ನಾನು ಹೇಳಿಲ್ಲ ಅಂತ ರಾಮಾಚಾರಿ ಹೇಳ್ಬಿಡ್ತಾರೆ. ನೀವು ಎಷ್ಟೊಂದು ಒಳ್ಳೆಯವರು, ನಿಮ್ಮಂತವ್ರ ನಡುವೆ ಅವಳು ಹೇಗಿದ್ದಾಳು ಏನೋ, ಆ ಮನೆಗೆ ಒಳ್ಳೆ ಸೊಸೆನೂ ಆಗಿಲ್ಲ, ನನ್ಗೊಳ್ಳೆ ಹೆಂಡತಿನೂ ಆಗಿಲ್ಲ, ಚಾರುಗೆ ಒಳ್ಳೆ ತಾಯಿನೂ ಕೂಡ ಆಗಿಲ್ಲ, ಅವಳಿಂದಾಗಿ ನಾನು ಈ ಸಮಾಜದಲ್ಲಿ ಗೌರವದಿಂದ ಬಾಳ್ವೆ ಮಾಡಕ್ಕೇನೆ ಆಗ್ತಾ ಇಲ್ಲ, ನಾನಿನ್ನ ಹೋಗ್ತೀನಮ್ಮ ಅಂತ ಹೇಳ್ಕೊಂಡು ಆ ಸ್ವೀಟ್ ಬಾಕ್ಸ್ ಅನ್ನ ಎತ್ಕೊಂಡು ಹೋಗಕ್ಕಂತ ರೆಡಿ ಆಗ್ತಾರೆ. ಆಗ ರಾಮಾಚಾರಿ, ಪರವಾಗಿಲ್ಲ ಸರ್ ತಿನ್ಸಿ ಅಂತ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ, ನನಗ ಅರ್ಥ ಆಗುತ್ತೆ ಬೇಡ ನಾನು ಅದನ್ನ ತಿನ್ಸಲ್ಲ ಅಂತ ಹೇಳ್ಕೊಂಡು, ಬರ್ತೀನಿ ಮಗಳೇ ಚಾರು ಟೇಕ್ ಕೇರ್ ಯುವರ್ ಸೆಲ್ಫ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜೈಶಂಕರ್ ಹೊರಟೋಗ್ಬಿಡ್ತಾರೆ. ಆಗ ಚಾರು ಮಾತ್ರ ಜೋರಾಗಿ ಅಳ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ರಾಮಾಚಾರಿನೇ ಅಂತ ಜಿಕೆನ ಕಟ್ಟಾಕ್ಬಿಟ್ಟು ಅವನಿಗೆ ರಾಮಾಚಾರಿ ಫೋಟೋನ ಅಂಟಿಸ್ಬಿಟ್ಟು ಅವನಿಗೆ ಚೆನ್ನಾಗಿ ಕಪಾಳಕ್ಕೆಲ್ಲ ಹೊಡೆದ್ಬಿಟ್ಟು ಅವನನ್ನ ಚೆನ್ನಾಗಿ ಹಿಂಸೆ ಮಾಡ್ತಾ ಇರ್ತಾರೆ. ಈ ಕಡೆ ಚಾರು ಮಾತ್ರ ಮನೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಆಗ ರಾಮಾಚಾರಿಗೆ ಅಲ್ಲಿಗೆ ಬಂದ್ಕೊಂಡು, ಮೇಡಮ್ ನಿಮ್ಮ ಅಪ್ಪಾಜಿ ಇಲ್ಲಿಗೆ ಬಂದ್ಕೊಂಡು ಹೋಗಿದ್ರಲ್ಲ ಆ ಖುಷಿಗೆ ಅಳ್ತಾ ಇದ್ದೀರಾ ಅಂತ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ರಾಮಾಚಾರಿ ಸಂಕಟಕ್ಕೆ ಅಳ್ತಾ ಇದ್ದೀನಿ, ನಮ್ಮ ಅಮ್ಮನಿಂದಾಗಿ ಯಾರಿಗೂ ಕೂಡ ನೆಮ್ಮದಿನೇ ಇಲ್ದೆ ಇರೋಗಾಗೋಗಿತ್ತು, ನಾನ್ ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾಗಿ ಪಾಪ ನಮ್ ಡ್ಯಾಡ್ ಎಷ್ಟೊಂದು ಖುಷಿಯಿಂದ ಸ್ವೀಟ್ ತಕೊಂಡ್ ಬಂದಿದ್ರು, ಆ ಸ್ವೀಟ್ ಅನ್ನ ನನ್ಗುನು ತಿನ್ಸಕ್ಕಾಗಿಲ್ಲ, ಅವ್ರುನು ಕೂಡ ತಿನ್ನಕ್ ಆಗಿರ್ಲಿಲ್ಲ, ಪಾಪ ಇವಾಗ ಅವ್ರು ಹೋಗ್ಬೇಕಾದ್ರೆ ಎಷ್ಟೊಂದು ಸಂಕಟ ಪಡ್ಕೊಂಡು ಹೋಗ್ತಾ ಇರ್ಬೇಕಲ್ಲ ಅಂತ ಚಾರು ಹೇಳ್ತಿರ್ಬೇಕಾದ್ರೆ, ಪಾಪ ಅವ್ರನ್ನ ಇವಾಗ ಫೋನ್ ಮಾಡಿ ನನ್ಗೆ ಸಮಾಧಾನ ಮಾಡುವಷ್ಟು ನನ್ಗಂತೂ ಆ ಪೇಷನ್ಸೇ ಇಲ್ಲ, ನನ್ಗೆ ಅವ್ರನ್ನ ಹೇಗ್ ಮಾತಾಡ್ಸ್ಬೇಕು ಅಂತಾನೆ ಗೊತ್ತಾಗ್ತಾನೆ ಇಲ್ಲ ರಾಮಾಚಾರಿ ಅಂತ ಚಾರು ಹೇಳ್ತಿರ್ಬೇಕಾದ್ರೆ, ನೋಡಿ ಮೇಡಮ್ ಮುಂದೆ ಇದೇ ತರ ಕಾಲ ಇರಲ್ಲ, ಎಲ್ಲದನ್ನು ಕೂಡ ಸರಿ ಆಗುತ್ತೆ ಮೇಡಮ್, ನೀವು ಸಮಾಧಾನ ಮಾಡ್ಕೊಳ್ಳಿ, ಏನೇ ಆದ್ರೂ ನಾನ್ ಮಾತ್ರ ನಿಮ್ ಜೊತೆಗೇನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಚಾರುನ ರಾಮಾಚಾರಿ ಸಮಾಧಾನ ಮಾಡ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.